ಮುಖದ ಮೇಲೆ, ಕಣ್ಣತ್ರ, ಕಂಕಳ ಕೆಳಗೆ, ಕುತ್ತಿಗೆ ಮೇಲೆ ಬರೋ ನರುಳಿಗಳಾಗಲಿ ಅಥವಾ ಪಾದಗಳಲ್ಲಿ ಆನೆಗಳಿರ್ತದೆ ಅದಕ್ಕಾಗಲಿ, ಇನ್ನು ಕೆಲವ್ರಿಗೆ ಕೈಯಲ್ಲಿ ಬರುತ್ತೆ ಆನೆಗಳು ಅದಕ್ಕಾಗಲಿ ಇದು ಅದ್ಭುತವಾದ ಔಷಧಿ. ಇದನ್ನೆಲ್ಲರೂ ನೋಡಿ ಮಾಡ್ಕೊಳ್ಳಿ. ನಮಸ್ತೆ ವೀಕ್ಷಕರೇ, ಈ ಮಧ್ಯಕಾಲದಲ್ಲಿ ಭಾಳಷ್ಟು ಜನಕ್ಕೆ ಈ ನರುಳಿಗಳು ಅಥವಾ ಪುಲ್ಪುರಿಗಳು ಅಂತ ಕರೀತೀವಿ. ಕೆಲವ್ರಿಗೆ ಶರೀರದ ಮೇಲೆ, ಕೆಲವ್ರ ಬಾಡಿಯಲ್ಲಿ, ಇನ್ನು ಕೆಲವರಿಗೆ ಕಂಕಳ ಕೆಳಗೆ, ಕೆಲವರಿಗೆ ಕುತ್ತಿಗೆ ಭಾಗ ಚೈನ್ ಗೀನೆಲ್ಲ ಹಾಕೊಂಡ್ರೆ ಅದು ಸುತ್ತಾ ಇರುತ್ತೆ, ಉಜ್ಜಿದ್ರು ಸುತ್ತಾ ಇರುತ್ತೆ. ಈ ನರುಳಿಗಳ ಸಮಸ್ಯೆ ಅಂದರೆ ಪುಲ್ಪುರಿಗಳು ಅಂತ ಕರಿತೀವಿ. ಇನ್ನು ಕೆಲವರಿಗೆ ಆನೆಗಳು, ಈ ಕೈಗಳಲ್ಲಿ ಬರೋ ಆನೆಗಳು ಅಂತಾರೆ, ಮತ್ತು ಕಾಲುಗಳಲ್ಲಿ ಬರ್ತದೆ, ನಡೆಯೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಈ ಎಲ್ಲ ಥರ ಆನೆಗಳ ಸಮಸ್ಯೆಗೆ, ಈ ನರುಳಿಗಳಿಗೆ, ಪುಲ್ಪುರಿಗಳಿಗೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲೊಂದು ಅದ್ಭುತವಾದ ಒಂದು ಚಿಕ್ಕ ವೈದ್ಯ ನಿಮ್ಗೆ ಹೇಳ್ತೀನಿ, ಇದನ್ನು ನೀವು ಮಾಡ್ಕೊಳ್ಳಿ. ನೋಡಿ, ಇದು ಬೇಕಿರೋದು ಇದು ಉತ್ರೇಣಿ ಗಿಡ, ಚೆನ್ನಾಗಿ ಬಲ್ತಿರೋದು ದೊಡ್ಡದು, ಒಂದು 7-8 ಉತ್ರೇಣಿ ಗಿಡ ಸಮೂಲ ಕಿತ್ಕೊಬರ್ಬೇಕು. ಚೆನ್ನಾಗಿ ಪದೇ ಥರ ಇರೋದು ಒಂದು 7-8 ಉತ್ರೇಣಿ ಗಿಡ. ಅದೇ ರೀತಿ ಈ ಥರದ್ದು ಇಲ್ಲಿ ನೋಡಿ, ಇದು ತಬಸಿ ಮರದೆಲೆ, ಇದು ಒಂದಷ್ಟೇ ಅಂದರೆ ಇದರ ಕಡ್ಡಿ ಕಿತ್ಕೊಂಡ್ಬಂದು ಒಣಗಾಕಬೇಕು. ಇಲ್ಲಿ ನೋಡಿ, ಇದು ಒಂದು ಚಿತ್ರಮೂಲದ ಗಿಡ. ಈ ಚಿತ್ರಮೂಲದ ಗಿಡ ಒಂದು 5-6 ಗಿಡ ಸಮೂಲ ತಗೊಂಬರ್ಬೇಕು. ಇದು ಮಂಗರವಳ್ಳಿ. ಈ ಮಂಗರವಳ್ಳಿನ ಒಂದು 5 kg ತೂಕ ಹಾಕಿ ಕಟ್ ಮಾಡ್ಕೋಬೇಕು. ಆ ಸೀರೆ ತೂಕ ಹಾಕಬೇಕು, ಒಂದು 5 kg ಕಟ್ ಮಾಡಿ ಬಿಸಿಲು ಒಣಗಿಸ್ಕೋಬೇಕು. ಇದು ಒಂದು ನವಿಲು ಮರ ಅಂತ ಕರೀತೀವಿ. ನವಿಲು ಮರದ ಚಕ್ಕೆ, ನವಿಲು ನಾರು ಮರ ಅಂತ. ಈ ಮರದ ಚಕ್ಕೆ ಒಂದು 1/2 kg ತಗೊಂಡು ಜಜ್ಜಿಬಿಟ್ಟು ಬಿಸಿಲು ಒಣಗಿಸಬೇಕು. ಇವಷ್ಟು ಪದಾರ್ಥಗಳನ್ನು ನೀಟಾಗಿ ಕ್ಲೀನಾಗಿ ಒಣಗಿಸಿ, ಚೆನ್ನಾಗಿ ಒಣಗಿದ ಮೇಲೆ ಕರ್ಪೂರ ಹಾಕಿಬಿಟ್ಟು ಬೆಂಕಿ ಇಟ್ಬಿಡಬೇಕು. ಬೆಂಕಿ ಇಟ್ಟು ಬಿಳಿ ಬೂದಿ ಮಾಡ್ಕೋಬೇಕು. ಕರಿ ಬೂದಿ ಆದರೆ ಶಾರ ಬರಲ್ಲ. ಬಿಳಿ ಬೂದಿ ಮಾಡಿಕೊಂಡು ಆ ಬಿಳಿ ಬೂದಿಯನ್ನು ನೀವು ಯಾವಾಗಲೂ ಸರಿ ಅದನ್ನು ತೆಗೆದು ಏನು ಮಾಡಬೇಕು, ಒಂದು ಯಾವ್ದಾರ ಬಾಂಡ್ಲಿ ಅಥವಾ ಸ್ಟೀಲ್ ಬಾಯ್ಸೇನೋ ಅಥವಾ ಬಟ್ಲೋ ಇಲ್ಲ ದೊಡ್ಡದಾಗಿರೋದ್ರಲ್ಲಿ ಹಾಕ್ಬಿಟ್ಟು ಎಷ್ಟು ತೂಕ ಹಾಕೊಂಡು ಹಾಕಬೇಕು. ಇದೆಷ್ಟಿದೆ ತೂಕ, ಸಪೋಸ್ 100 ಗ್ರಾಮ್ ಬೂದಿ ಬಂತು ಅನ್ಕೊಳ್ಳಿ, 100 ಗ್ರಾಮ್ಗೆ ಅರ್ಧ ಲೀಟರ್ ನೀರು ಹಾಕಬೇಕು. ಅರ್ಧ ಲೀಟರ್ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸಬೇಕು. ಎಲ್ಲರೂ ಒಂದು ಸಲ ಎತ್ತಿಕೊಡ್ಬೇಕು. 3 ದಿವಸ, ದಿನಕ್ಕೆ ಒಂದ್ಸಲಿ 3 ಸಲ ಕಲಿಸ್ಬೇಕು, ಎತ್ತಿಕೊಡ್ಬೇಕು. 3ನೇ ದಿವಸ ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ, ಅಂದರೆ ಬೂದಿ ಎಲ್ಲ ಕೆಳಗಡೆ ಕುತ್ಕೊಂಡು ತಿಳಿ ನೀರು ಮೇಲೆ ಬರುತ್ತಲ್ವ, ಆ ನೀರನ್ನು ಒಂದು ಸ್ಟೀಲ್ ಪಾತ್ರೆಗೆ ಅಥವಾ ಒಂದು ಬಟ್ಲು ಬಾಂಡ್ಲಿಗೆ ಬಗ್ಸ್ಕೊಂಡು ನೀವೇನಪ್ಪ ಮಾಡ್ತೀರಾ ಅಂದರೆ, ಈ ಬಗ್ಸಿರೋ ನೀರನ್ನು ಸ್ಟವ್ ಮೇಲೆ ಅಥವಾ ಒಲೆ ಮೇಲೆ ಇಟ್ಟು ನಿಧಾನ ಕಾಯಿಸ್ತಾ ಕುದಿಸ್ತಾ ಹೋಗಿ. ಇದು ಕುದ್ದು ಬೆಂದು ನಿಮಗೆ ಕಂಪ್ಲೀಟಾಗಿ ನೀರೆಲ್ಲ ಸೀದೋಗಿ ಬರೀ ಶಾರ ಉಳ್ಕೊಡುತ್ತೆ. ಉಪ್ಪು ನೋಡಿ ಕುಳಿತು ಶಾರ. ಈ ಶಾರ ತಗೊಂಡು ನೀವೇನು ಮಾಡಬೇಕಂದ್ರೆ, ಈ ಮಂಗರವಳ್ಳಿ ರಸ ಸ್ವಲ್ಪ ಜಿಜ್ಕೊಂಡು ರಸ ತಗೊಂಡು ಅದೆಲ್ಲ ಕದ್ಬಿಟ್ಟು ಮತ್ತೆ ಒಂದು ಚಿಕ್ಕ ಮಡಿಕೆಯಲ್ಲಿ ಹಾಕಿ ಸೀಲ್ ಮಾಡಿಬಿಟ್ಟು ಪುಟ ಹಾಕಬೇಕು. ಈ ಥರ 2 ಪುಟ ಹಾಕ್ಕೊಂಡ್ರೆ ಇದು ಒಳ್ಳೆ ಖಾರ ಶಾರ ಆಗುತ್ತೆ. ಈ ಥರ ತಯಾರಾಗಿರೋ ಶಾರನ ಇದ್ರ ಜೊತೆಗೆ ಒಂದಷ್ಟು ಸುಣ್ಣ, ಒಂದಷ್ಟು ಸೋಡಾ, ಒಂದಷ್ಟು ತ್ರಿಬಲ್ ಸೋಪು, ಅದೇ ರೀತಿ ಈ ಶಾರ, ಇವಷ್ಟು ಪದಾರ್ಥಗಳನ್ನು ಸೇರಿಸ್ಬಿಟ್ಟು 1-2 ಡ್ರಾಪ್ ನೀರು ಹಾಕಿ ಚೆನ್ನಾಗಿ ಕಲಸಿ, ಒಂದು ಬಾಟ್ಲಿ ಚೆನ್ನಾಗಿ ಕಲಸಿ, ತುಂಬ ಗಟ್ಟಿಯಾಗಿರಲಿ, ನೀರು ಸೋರೋ ಥರ ಬೇಡ. ಈ ಪೇಸ್ಟನ್ನು ನಿಮ್ಗೆ ಆ ನರುಳಿ ಎಲ್ಲೆಲ್ಲಿದೆ, ತಲೆ, ಮೈ, ಕಾಲು, ಕಂಕಲು, ಭುಜ ಎಲ್ಲೆಲ್ಲಿ ನರುಳಿಗಳಿದೆಯೋ ಅಲ್ಲಿ ಎಲ್ಲ ಕಡೆ ಕೂಡ ಒಂದೊಂದು ಚುಕ್ಕೆ ಇಟ್ಕೊತಾ ಬನ್ನಿ. ಅದ್ರ ಮೇಲೆ ಮಾತ್ರ ಇರಬೇಕು. ಇಟ್ಟು ಒಂದು 5 ನಿಮಿಷ ಬಿಟ್ಟು ಒಂದು ಬಟ್ಟೆ ತಗೊಂಡು ಒರೆಸ್ಬಿಡಿ. ಆ ಒರೆಸಿದಾಗ ನೋಡಿ ಅದು ಸುಟ್ಟೋಗಿದೆಯಾ ಅಥವಾ ಉದುರೋಯ್ತಾ, ಇನ್ನೂ ಹಂಗೆ ಇದೆಯಾ, ಹಂಗೆ ಇದ್ರೆ ಇನ್ನೊಂದ್ಸಲ ಇಡಿ, ಇನ್ನೊಂದ್ಸಲ ಇಡಿ. ಅಂದರೆ ಒಂದು ಮನುಷ್ಯನಿಗೆ ಒಂದು ನರುಳಿ ಮೇಲೆ 1ರಿಂದ 3 ಸಲ ಮಾತ್ರನೇ ಇರಬೇಕು, ಅದ್ರ ಮೇಲೆ ಜಾಸ್ತಿ ಇರಬಾರ್ದು. ಅದೇ ಕೆಲವರಿಗೆ ಆನೆಗಳಿರ್ತದೆ ಕಾಲಲ್ಲಿ, ಆ ಆನೆಗಳಿದ್ದವ್ರಿಗೆ ಮಾತ್ರ ಕಂಪಲ್ಸರಿ ಒಂದು 5-6 ಸಲ ಇದ್ರೂ ಬೇಕು. ಅವರು ಆ ಮೇಲ್ಗಡೆ ಆನೆ ಮೇಲೆ ಸ್ವಲ್ಪ ಸ್ಕಿನ್ ಕಟ್ ಮಾಡಿಬಿಟ್ಟು, ಯಾಕಂದರೆ ಕಟ್ ಮಾಡಿಬಿಟ್ರೆ ಅದು ಕಾಲು ಸ್ವಲ್ಪ ಮೆತ್ತವಾಗುತ್ತೆ, ಅವಾಗ ಇನ್ನೂ ಈಸಿಯಾಗಿ ಹೋಗುತ್ತೆ. ಕಟ್ ಮಾಡಿಲ್ಲ ಅಂದರೆ ಅದು ಗಟ್ಟಿ ಇರುತ್ತೆ, ಒಳಗಡೆ ನುಗ್ಗಲ್ಲ ಮದ್ದು. ಸೊ ಈ ಥರ ಮಾಡ್ಕೊತ ಬನ್ನಿ. ನಿಮ್ಮ ಹಾನಿಲಾಗಲಿ ನರುಳಿಗಳಾಗಲಿ ಯಾವುದೇ ಇರಲಿ, ಎಷ್ಟೇ ಇರಲಿ 100% ಕ್ಲಿಯರ್ ಅನ್ನೋದಾಗುತ್ತೆ. ಒಂದು ವೇಳೆ ನಿಮ್ಗೆ ಇವೆಲ್ಲ ಮಾಡ್ಕೊಳ್ಳೋಕ್ಕಾಗಿಲ್ಲ, ಇವೆಲ್ಲ ಮಾಡಿದ್ರೂ ಹೋಗಿಲ್ಲಪ್ಪ ಅನ್ಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟ ಔಷಧಿಗಳ ಮೇಲೆ ಸಿಗುತ್ತೆ. ಬೇಕಾದರೆ ನಾನು ಕೋಲಾರ ಡಿಸ್ಟ್ರಿಕ್ಟ್ ಮುಳಬಾಗಿಲು ಬರ್ಬೋದು, ಬರೋಕ್ಕಾಗಲ್ಲ, ಕೊರಿಯರ್ ಆಪ್ಷನ್ ಇರುತ್ತೆ, ತರಿಸ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ತೆ ಮನೆ.